ಪೊಲೀಸರ ಹಳೆ ಟೋಪಿಗೆ ಇಲಾಖೆಯಿಂದ ಕೂಗು ಕೊಡಲಾಗ್ತಾ ಇದೆ. ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಧರಿಸ್ತಾ ಇದ್ದ ಕ್ಯಾಪ್ಗೆ ಕೂಗು ಕೊಡಲಾಗ್ತಾ ಇದೆ. ಸ್ಟೋಟ್ ಹ್ಯಾಕಿಗೆ ಕೂಗು ಕೊಟ್ಟ ಪೊಲೀಸ್ ಇಲಾಖೆ ಸ್ಟೋಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪ್ಗಳ ವಿತರಣೆಯನ್ನ ಮಾಡಲಾಗುತ್ತೆ. ಅಕ್ಟೋಬರ್ 28ರಿಂದ ಪೊಲೀಸರ ಕೈ ಸೇರಲಿದೆ ಹೊಸ ಟೋಪಿಗಳು. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಂಗಳವಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಟೋಪಿಗಳನ್ನು ವಿತರಣೆ ಮಾಡಲಾಗುತ್ತೆ. ಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ರಿಂದ ಹೊಸ ಕ್ಯಾಪ್ಗಳ ವಿತರಣೆಯನ್ನ ಮಾಡಲಾಗುತ್ತೆ. ವಿವಿಧ ಜಿಲ್ಲೆಗಳ ಕಾನ್ಸ್ಟೇಬಲ್ಗಳಿಗೆ ಕ್ಯಾಪ್ ಅನ್ನ ವಿತರಣೆ ಮಾಡಲಾಗುತ್ತೆ. ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಕಾರ್ಯಕ್ರಮದಲ್ಲಿ ಪೊಲೀಸ್ನವರಿಗೆ ಕ್ಯಾಪ್ ಅನ್ನ ವಿತರಿಸಲಾಗುತ್ತೆ. ಪೊಲೀಸರ ಹಳೆ ಟೋಪಿಗೆ ಇಲಾಖೆಯಿಂದ ಈ ಮುಖಾಂತರ ಕೂಗು ಕೊಡಲಾಗ್ತಾ ಇದೆ. ಕಾನ್ಸ್ಟೇಬಲ್ ಹಾಗೆ ಹೆಡ್ ಕಾನ್ಸ್ಟೇಬಲ್ಗಳು ಧರಿಸ್ತಾ ಇದ್ದಂತಹ ಕ್ಯಾಪ್ ಏನಿದೆ, ಸ್ಟೋಟ್ ಹ್ಯಾಟ್, ಇದಕ್ಕೆ ಕೂಗು ಕೊಡಲಾಗ್ತಾ ಇದೆ. ಇನ್ನು ಸ್ಟೋಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪ್ಗಳ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಆಲ್ಮೋಸ್ಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಈ ಪೀಕ್ ಕ್ಯಾಪ್ಗಳು ಇರುವಂಥದ್ದು. ಈ ಕ್ಯಾಪ್ಗಳನ್ನ ಈಗ ರಾಜ್ಯದಲ್ಲೂ ಕೂಡ ವಿತರಣೆ ಮಾಡಲಾಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಎಡಭಾಗದಲ್ಲಿ ಇರುವಂತಹ ಕ್ಯಾಪ್ಗಳೇನಿದಾವೆ ಈಗ ಪ್ರೆಸೆಂಟ್ ಇರುವಂಥದ್ದು ಸ್ಟೋಚ್ ಹ್ಯಾಟ್ಗಳಿವು. ಈ ಹ್ಯಾಟ್ಗಳ ಬದಲಾಗಿ ಈಗ ಪೀಕ್ ಕ್ಯಾಪ್ಗಳನ್ನು ವಿತರಣೆ ಮಾಡಲಾಗುತ್ತೆ. ಅಂದರೆ ಬಲಭಾಗದಲ್ಲಿ ನಾವೀಗ ನೋಡ್ತಾ ಇದ್ದೀವಲ್ಲ, ಈ ರೀತಿಯಾದಂತಹ ಕ್ಯಾಪ್ಗಳನ್ನು ಕಾನ್ಸ್ಟೇಬಲ್ಗಳಿಗೆ ಹಾಗೆ ಹೆಡ್ ಕಾನ್ಸ್ಟೇಬಲ್ಗಳಿಗೆ ಈ ರೀತಿಯಾದಂತಹ ಕ್ಯಾಪ್ಗಳನ್ನು ವಿತರಣೆ ಮಾಡಲಾಗುತ್ತೆ. ಇನ್ನು ಅಕ್ಟೋಬರ್ 28ರಿಂದಲೇ ಪೊಲೀಸರ ಕೈ ಸೇರಲಿದೆ ಈ ಹೊಸ ಟೋಪಿಗಳು. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಂಗಳವಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಭಾಗಿಯಾಗಲಿದ್ದಾರೆ. ಇವರಿಂದ ಹೊಸ ಕ್ಯಾಪ್ಗಳ ವಿತರಣೆಯನ್ನ ಮಾಡಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ ಕಾನ್ಸ್ಟೇಬಲ್ಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರುಗಳಿಗೆ ನೇರವಾಗಿ ಮುಖ್ಯಮಂತ್ರಿಗಳಿಂದ ಹಾಗೆ ಗೃಹ ಸಚಿವರಿಂದ ಕ್ಯಾಪ್ಗಳನ್ನು ವಿತರಿಸಲಾಗುತ್ತೆ. ಈಗಿದ್ದಂಥ ಹಳೆ ಕ್ಯಾಪ್ಗಳೇನಿದ್ದಾವೆ ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಎಡಭಾಗದಲ್ಲಿರುವಂಥದ್ದು, ಈ ಕ್ಯಾಪ್ಗಳ ಬದಲಾಗಿ ಬಲಭಾಗದಲ್ಲಿರುವಂತಹ ಈ ಪೀಕ್ ಕ್ಯಾಪ್ಗಳನ್ನು ವಿತರಣೆ ಮಾಡಲಾಗುತ್ತೆ. ಆಲ್ಮೋಸ್ಟ್ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಕ್ಯಾಪ್ಗಳು ಜಾರಿಯಲ್ಲಿದ್ದಾವೆ. ಈಗ ರಾಜ್ಯದಲ್ಲೂ ಕೂಡ 28ನೇ ತಾರೀಕಿನಿಂದ ಈ ಕ್ಯಾಪ್ಗಳು ಜಾರಿಗೆ ಬರುತ್ತೆ.